ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ಫ್ರೂಟ್ಸ್ ಐಡಿಯನ್ನ ಹೇಗೆ ಫಾರ್ಮರ್ಸ್ಗೆ ಕ್ರಿಯೇಟ್ ಮಾಡಿಕೊಡ್ಬೇಕು ಮತ್ತೆ ಅವರ ಲ್ಯಾಂಡ್ ಡೀಟೇಲ್ಸ್ ಅನ್ನ ಹೇಗೆ ನಾವು ಹ್ಯಾಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಇದು ಯೂಶಲಿ ನಾವು ಏನಂತ ಕರಿತೀವಿ, FID ಅಂತ ಕರಿತೀವಿ, ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಹೇಳಿ ನಾವು ಫ್ರೂಟ್ಸ್ ಅಂತ ಶಾರ್ಟ್ ಕಟ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಇದರಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಅಂಡ್ ಮೇಜರ್ ರೋಲ್ ಬಂದ್ಬಿಟ್ಟು ರಿಜಿಸ್ಟ್ರೇಷನ್. ಫಸ್ಟ್ ಫಾರ್ಮರ್ ರಿಜಿಸ್ಟ್ರೇಷನ್ ಮಾಡ್ತೀವಿ. ತದನಂತರದಲ್ಲಿ ಆ ಫಾರ್ಮರ್ ರಿಜಿಸ್ಟರ್ ಮಾಡಿರ್ತಕ್ಕಂಥ ಡಾಟಾ ಅಪ್ರೂವಲ್ ಆದ್ಮೇಲೆ ಸಂಬಂಧಪಟ್ಟ ಅಗ್ರಿಕಲ್ಚರ್ ಆರ್ ಹಾರ್ಟಿಕಲ್ಚರ್ ಆರ್ ಸೆರಿಕಲ್ಚರ್ ಇಲಾಖೆಗಳಿಂದ ಅಪ್ರೂವಲ್ ಬಂದ ನಂತರ ನಾವು ಆ ರೈತನ ಲ್ಯಾಂಡ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟರ್ ಮಾಡಿ ಸೇವ್ ಮಾಡಬೇಕಾಗುತ್ತೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟು. ಫ್ರೂಟ್ಸ್ ಐಡಿ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಸಂಬಂಧಪಟ್ಟ ಯಾವುದೇ ಸೇವೆಗಳು ಅಥವಾ ಸರ್ಕಾರದಿಂದ ಯಾವುದೇ ಬೆನಿಫಿಟ್ ತಗೋಬೇಕು ಅಂತ ಹೇಳಿದ್ರೆ ಆ ರೈತನ ಫ್ರೂಟ್ಸ್ ಐಡಿ ಇರಲೇಬೇಕು, FID ಇರ್ಲಿಕ್ಕೆ ಬೇಕು. ಇದರ ಬೇಸ್ ಮೇಲೆ ಅವರು ವಿವಿಧ ಸವಲತ್ತುಗಳನ್ನ ಸರ್ಕಾರದಿಂದ ಪಡಿಬಹುದಾಗಿದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮ್ ಯೋಜನೆ ರಿಜಿಸ್ಟ್ರೇಷನ್ ಮಾಡಬೇಕು, ಕ್ರಾಪ್ ಇನ್ಸೂರೆನ್ಸ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಫ್ರೂಟ್ಸ್ ಐಡಿ FID ಇಸ್ ಕಂಪಲ್ಸರಿ. ಅದೇ ರೀತಿ ಜನ್ಮನ್ ಯೋಜನೆಯನ್ನ ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೂ ಸಹ ಇದು ಕಂಪಲ್ಸರಿ ಇದೆ. ಅನೇಕ ಯೋಜನೆಗಳಿಗೆ ಫ್ರೂಟ್ಸ್ ಐಡಿ ಕಂಪಲ್ಸರಿ ಇರುತ್ತೆ. ಒಬ್ಬ ಫಾರ್ಮರ್ ಆದ್ಮೇಲೆ ಆ ಫಾರ್ಮರ್ ಕಂಪಲ್ಸರಿ ಈ ಒಂದು ಐಡೆಂಟಿಫಿಕೇಶನ್ ನಂಬರ್ ಅನ್ನ ಅಥವಾ ಈ ಡೇಟಾ ಐಡಿಯನ್ನ ಅವರು ತಗೊಳ್ಲೇಬೇಕಾಗುತ್ತೆ. ಓಕೆ, ನಾವಿಲ್ಲಿ ಇವತ್ತು ತಿಳ್ಕೊಂತ ಹೋಗೋಣ ಹೇಗೆ ಫಸ್ಟ್ ಫಾರ್ಮರ್ ಅನ್ನ ರಿಜಿಸ್ಟರ್ ಮಾಡೋದು ಅಂತ ಹೇಳ್ಬಿಟ್ಟು. ಇಲ್ಲೇನಿದೆ ಫಾರ್ಮರ್ ಅಂತ ಏನಿದೆ ಇಲ್ಲಿ ರಿಜಿಸ್ಟ್ರೇಷನ್ ನಿಮಗೆ URL ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ಅಥವಾ ಗೂಗಲ್ಗೆ ಹೋಗ್ಬಿಟ್ಟು ಫ್ರೂಟ್ಸ್ ಲಾಗಿನ್ ಕ್ರಿಯೇಷನ್ ಅಂತ ನೀವು ಸರ್ಚ್ ಮಾಡಿದ್ರು ಸಹ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಫಾರ್ಮರ್ ಅಂತ ಏನಿದೆ ಈ ವೆಬ್ಸೈಟ್ ಲಾಗಿನ್ಸ್ ಇರುತ್ತೆ. ನಮ್ಮ ಕರ್ನಾಟಕ ಒನ್ ಆಗಿರ್ಬೋದು, ಗ್ರಾಮ ಒನ್ ಕೇಂದ್ರಗಳಿಗೆ ಈಗ ಲಾಗಿನ್ ನಾವು ಆಲ್ರೆಡಿ ನಿಮ್ಗೆ ಎಲ್ರಿಗೂ ನಾವು ಪ್ರೊವೈಡ್ ಮಾಡಿದೀವಿ. ಅದ್ರ ಬೇಸ್ ಮೇಲೆ ನೀವು ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರೂ ನಿಮಗೆ ಫ್ರೂಟ್ಸ್ ಐಡಿ ಪಾಸ್ವರ್ಡ್ ಮರ್ತೋಗಿದೆ ಅಂತ ಹೇಳಿದ್ರೆ ನಿಮಗೆ ಸಂಬಂಧಪಟ್ಟ DPM ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಫ್ರೂಟ್ಸ್ ಐಡಿಯನ್ನ ಪಾಸ್ವರ್ಡ್ ಅನ್ನ ರಿಸೆಟ್ ಮಾಡಿಸಿ ನಿಮಗೆ ಕೊಡ್ತಾರೆ. ಓಕೆ, ಇವಾಗ ನೋಡೋಣ. ಇಲ್ಲಿ ನಾನೀಗ ವೆಬ್ಸೈಟ್ ಓಪನ್ ಮಾಡಿದ್ದೀನಿ, ಲಾಗಿನ್ ಮಾಡಿದ್ದೀನಿ. ಲಾಗಿನ್ ಮಾಡ್ಬಿಟ್ಟು ನಾನಿಲ್ಲಿ ಫಾರ್ಮರ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನಾನು ಇಲ್ಲಿ ಫಾರ್ಮರ್ ಅಂತ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸಸ್ ಅನ್ನ ಅದು ನಿಮಗೆ ಕೇಳ್ತಾ ಹೋಗುತ್ತೆ. ಈ ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸಸ್ ಅಂತ ಹೇಳಿದ್ರೆ ನಿಮ್ಮ ಕನ್ಸೆಂಟ್ ಅನ್ನ ತಗೊಳ್ಲಿಕ್ಕೆ ಯಾರು ಫಾರ್ಮರ್ ಕನ್ಸೆಂಟ್ ಇರುತ್ತೆ ಅದನ್ನ ನಾವು ಕೊಡ್ಬೇಕಾಗುತ್ತೆ. ಇಲ್ಲಿ ನೇಮ್ ಆಸ್ ಪರ್ ದ ಆಧಾರ್ ಕೊಡ್ಬೇಕಾಗುತ್ತೆ. ತದನಂತರ ಆಧಾರ್ ನಂಬರ್ ಕೊಟ್ಬಿಟ್ಟು ಇಲ್ಲಿ ಅಕ್ಸೆಪ್ಟ್ ಮಾಡಿ ಸಬ್ಮಿಟ್ ಮಾಡಿದಾಗ ಆ ಫಾರ್ಮರ್ಗೆ ಆ ರೈತನಿಗೆ ಒಂದು OTP ಹೋಗುತ್ತೆ. ಆ OTP ಅನ್ನ ನೀವಿಲ್ಲಿ ನಮೂದು ಮಾಡಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ನೀವಿಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ನಮಗೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಈ ತರ ಓಪನ್ ಆಗುತ್ತೆ. ಇಲ್ಲಿ ನಾವು ಮೊದಲಿಗೆ ನೇಮ್ ಇನ್ ಇಂಗ್ಲಿಷ್ ಅಲ್ಲಿ ಕೊಡ್ಬೇಕಾಗುತ್ತೆ. ಫಾರ್ಮರ್ ಹೆಸರನ್ನ ನಾನು ಇಲ್ಲಿ ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ, ನಾನು ಬಟ್ ಅದನ್ನೆಲ್ಲ ಬ್ಲರ್ಸ್ ಮಾಡಿದ್ದೀನಿ. ಇಲ್ಲಿ ಫಾರ್ಮರ್ ಡೀಟೇಲ್ಸ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಹೆಸರು ಕೊಡಬೇಕು ಆಸ್ ಪರ್ ಯುವರ್ ಆಧಾರ್ ಕಾರ್ಡ್. ಓಕೆ, ಅದೇ ರೀತಿ ನಾವು ನೇಮ್ ಇನ್ ಕನ್ನಡ. ನಿಮ್ಗೆ ಇಲ್ಲಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಈ ಗ್ರೀನ್ ಕಲರ್ ಏನಿದೆ ಅಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಮ್ ಡಿಸ್ಕ್ರಿಪ್ಷನ್ಸ್ ಅನ್ನ ನಿಮಗೆ ಆ ಸಾಫ್ಟ್ವೇರ್ ಕೊಡ್ತಾ ಹೋಗುತ್ತೆ. ಓಕೆ, ಇಲ್ಲಿ ನೀವು ಕನ್ನಡದಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ. ತುಂಬಾ ಕನ್ಫ್ಯೂಸ್ ಬೇಡ. ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡ್ಬೇಕಾದ್ರೆ ಒಂದ್ ಪ್ರಾಬ್ಲಮ್ ನೀವು ಎಲ್ಲರೂ ಫೇಸ್ ಮಾಡಬಹುದು. ನುಡಿ 6 ಅನ್ನ ಯೂಸ್ ಮಾಡಿ ನೀವು ಟೈಪ್ ಮಾಡಿದಾಗ ಫಾಂಟ್ ಸ್ಟೈಲ್ ಚೇಂಜಸ್ ಆಗುತ್ತೆ. ಈ ಸಾಫ್ಟ್ವೇರ್ಗೂ ಮತ್ತೆ ಆ ನುಡಿ 6 ಅಲ್ಲಿ ಇರ್ತಕ್ಕಂಥ ಫಾಂಟ್ ಎರಡೂನು ಯುನಿಕೋಡೆ ಇರುತ್ತೆ. ಒಂದು ತುಂಗ ಇರುತ್ತೆ, ಇನ್ನೊಂದು ನಿರ್ಮಲ್ ಅಂತ ಇರುತ್ತೆ. ಓಕೆ, ಈ ತರ ಕನ್ಫ್ಯೂಷನ್ ಆದಾಗ ನಿಮಗೆ ಕನ್ನಡದಲ್ಲಿ ಎಂಟ್ರಿ ಮಾಡಿರೋದು ಕರೆಕ್ಟ್ ಇಲ್ಲ, ತಪ್ಪಿದೆ, ನೀವು ರಾಂಗ್ ಎಂಟರ್, ರಾಂಗ್ ಕ್ಯಾರೆಕ್ಟರ್, ಕನ್ನಡ ರಾಂಗ್ ಕ್ಯಾರೆಕ್ಟರ್ ಅಂತ ನಿಮಗೆ ಇನ್ ಕೇಸ್ ಏನಾದ್ರು ಎರರ್ ಬಂತು ಅಂತ ಹೇಳಿದ್ರೆ ಓಕೆ ನೀವು ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಗೂಗಲ್ ಟ್ರಾನ್ಸ್ಲೇಟ್ಗೆ ಹೋಗಿ ಕನ್ನಡದಿಂದ ಇಂಗ್ಲಿಷ್ ಟು ಕನ್ನಡ ನೀವು ಟ್ರಾನ್ಸ್ಲೇಟ್ ಮಾಡಿದಾಗ ಕರೆಕ್ಟ್ ಸ್ಪೆಲ್ಲಿಂಗ್ ಎಲ್ಲ ಇತ್ತು, ಆಸ್ ಪರ್ ಆಧಾರ್ ಇತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ಪೇಸ್ಟ್ ಮಾಡಿನೂ ಸಹ ನೀವು ತಗೋಬಹುದು. ಓಕೆನಾ, ಇನ್ ಕನ್ನಡ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಏಜ್ ಕೊಡ್ಬೇಕಾಗುತ್ತೆ. ಏಜ್ ಕೊಡ್ಬೇಕು ಅಂದ್ರೆ ಡೇಟ್ ಆಫ್ ಬರ್ತ್ ಅನ್ನ ಫಸ್ಟ್ ನೀವು ಕೊಡ್ಬೇಕಾಗುತ್ತೆ. MMDDYYY ಅಂದ್ರೆ ಡೇಟು, 2 ಡಿಜಿಟ್, ಮಂತ್ ಮತ್ತೆ ಇಯರ್ ಅನ್ನ ನೀವು ಎಂಟ್ರಿ ಮಾಡಿದ್ರೆ ಏಜ್ ಆಟೋಮೆಟಿಕ್ ಆಗಿ ಅದು ಕನ್ಸಿಡರ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಜೆಂಡರ್ ನೀವು ಕೊಡ್ಬೇಕಾಗುತ್ತೆ. ಇಲ್ಲಿ ಜೆಂಡರ್ ಮೇಲ್ ಆರ್ ಫಿಮೇಲ್ ಆರ್ ಟ್ರಾನ್ಸೆಂಟ್ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಸನ್ ಆಫ್ ಡಾಟರ್ ಆಫ್ ಏನಿದೆ ಅದು ತಗೊಂತೀರಾ. ತದನಂತರ ಐಡೆಂಟಿಫೈಯರ್ ನೇಮ್ ಇನ್ ಕನ್ನಡ ಅಂತ. ಐಡೆಂಟಿಫೈಯರ್ ಅಂದ್ರೆ ನಿಮ್ ಪೇರೆಂಟ್ ನೇಮ್. ಸನ್ ಆಫ್ ಅಂತ ಕೊಟ್ಟಾಗ ಪೇರೆಂಟ್ ಕೊಡ್ತೀವಿ. ಕೇರ್ ಆಫ್ ಅಂತ ಕೊಟ್ಟಾಗ ನೀವು ಎಲ್ಲಿ ವಾಸವಾಗಿರ್ತೀರಿ, ಯಾವ ಕೇರ್ ಆಫ್ ಅಡ್ರೆಸ್ ಅಲ್ಲಿ ಇರ್ತೀರಿ ಅದನ್ನ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ. ಡಾಟರ್ ಆಫ್ ಅಂತ ಕೊಟ್ವಿ ಅಂತ ಹೇಳಿದ್ರೆ
ಅವ್ರ ತಂದೆ ಅಂದ್ರೆ ಮಗಳ ತಂದೆ ತಾಯಿ ಯಾರಿದ್ದಾರೆ ಆ ಹೆಸರನ್ನ ನೀವು ಇಲ್ಲಿ ಕೊಡ್ಬೇಕಾಗತ್ತೆ. ಅವ್ರನ್ನ ನಾವಿಲ್ಲಿ ಐಡೆಂಟಿಫೈಯರ್ ಅಂತ ಕರಿತೀವಿ, ಇನ್ ಕೆಲವು ಕಡೆ ಪೇರೆಂಟ್ ಅಂತ ಕರಿತೀವಿ. ಓಕೆನಾ. ಐಡೆಂಟಿಫೈಯರ್ ಕನ್ನಡದಲ್ಲೇ ಎಂಟ್ರಿ ಮಾಡಬೇಕು, ಇಂಗ್ಲಿಷ್ ಅಲ್ಲೂ ಎಂಟ್ರಿ ಮಾಡಬೇಕು. ಈ ಕನ್ನಡ ಮತ್ತೆ ಇಂಗ್ಲಿಷ್ ಎಂಟ್ರಿ ಆಗಿರೋದು ಆಸ್ ಪರ್ ಯುವರ್ ಆಧಾರ್. ನಿಮ್ಮ ಆಧಾರ್ ಅಲ್ಲಿ ಸನ್ ಆಫ್ ಅಥವಾ ಕೇರ್ ಆಫ್ ಏನಿರುತ್ತೆ ಸೇಮ್ ಅದೇ ತರನೇ ಕೊಡ್ಬೇಕಾಗತ್ತೆ. ಮತ್ತೆ ನಿಮ್ ಪೇರೆಂಟ್ ನೇಮ್ ಅನ್ನು ಸಹ ಅದೇ ಸ್ಪೆಲ್ಲಿಂಗ್ ಅಲ್ಲೇ ನೀವು ಕೊಡ್ಬೇಕಾಗತ್ತೆ. ತದನಂತರ ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೇಕು. ಇದಿಷ್ಟನ್ನು ನೀವು ಎಂಟ್ರಿ ಮಾಡಿದಾಗ ನಿಮ್ಮ ಸ್ಕೋರ್, ಓಕೆ, ನೇಮ್ ಸ್ಕೋರು ಮತ್ತೆ ನಿಮ್ಮ ಪೇರೆಂಟ್ ಸ್ಕೋರ್, ಐಡೆಂಟಿಫೈಯರ್ ನೇಮ್ ಸ್ಕೋರ್ ಏನಿದೆ ಇದು 100 ಬರ್ಬೇಕಂತ ಹೇಳಿದ್ರೆ 100% ಪಕ್ಕ ಆಸ್ ಪರ್ ಯುವರ್ ಆಧಾರ್ ನೀವು ಕೊಟ್ಟಿದ್ದೀರಾ ಅಂತೇಳಿ ಒಂದ್ ನೆನ್ಪಿಟ್ಕೊಳ್ಳಿ. RTC ನಲ್ಲೂ ಸಹ ಯಾಸ್ ಪರ್ ಆಧಾರು ಆ ರೈತನ ಹೆಸರು ಹಂಗೆ ಇದ್ದಲ್ಲಿ ಮಾತ್ರ ನಿಮಗೆ ಬೇರೆ ಮಿಕ್ಕಿರ ಏನ್ ಬೆನಿಫಿಷಿಯರಿ ಸ್ಕೀಮ್ಸ್ ಗಳಿಗೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ಯಾವುದೇ ರೀತಿ ತೊಂದರೆಗಳು ಬರ್ದಲೆ ತುಂಬಾ ಈಸಿಯಾಗಿ ಅಪ್ಲಿಕೇಶನ್ ಮೂವ್ ಆಗ್ತಾ ಹೋಗುತ್ತೆ. ಓಕೆ, ಈ ನೇಮ್ ಸ್ಕೋರ್ ನೋಡ್ಕೊಳ್ಳಿ, 100 ನೇಮ್ ಸ್ಕೋರ್ ಬರಬೇಕು. ನಿಮ್ ತಂದೆ ಅಂದ್ರೆ ಐಡೆಂಟಿಫೈರ್ ಆಗಿರ್ಬೋದು ಅಥವಾ ಫಾರ್ಮರ್ ಆಗಿರ್ಬೋದು ಅಥವಾ ಫಾರ್ಮರ್ ಪೇರೆಂಟ್ಸ್ ಅಂತ ಏನ್ ಕರಿತೀವಿ ಅವ್ರನ್ನ ನಾವು ನೋಡಿದಾಗ ನೇಮ್ ಸ್ಕೋರ್ 100 ಇರಬೇಕು, ಐಡೆಂಟಿಫೈರ್ ಸ್ಕೋರ್ ಸಹ 100 ಇರಬೇಕು. ಇವನ್ 90, 98, 40, 50 ಅಬೌವ್ 50 ಇದು ಬಂದಾಗ ಕನ್ಸಿಡರ್ ಮಾಡುತ್ತೆ. ಬಟ್ ಅದು ನಿಮಗೆ ಮುಂದೆ ಬೇರೆ ಯಾವ್ದಾರ ಯೋಜನೆಗಳಿಗೆ ಅಪ್ಲೈ ಮಾಡ್ಲಿಕ್ಕೆ ಹೋದ ತೊಂದರೆ ಆಗುತ್ತೆ. ಅದನ್ನ ಕರೆಕ್ಷನ್ ಮಾಡ್ಕೊಂಡು ನೀಟಾಗಿ ಆಸ್ ಪರ್ ಆಧಾರು ನೀವು ಇಲ್ಲಿ ಕೊಡ್ಬೇಕು. ಅದೇ ತರನೇ ಕೊಟ್ಟಾಗ ಪಕ್ಕಾ 100% ನಿಮಗೆ ಸ್ಕೋರ್ ರೇಟ್ಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ನಾನು ಇಲ್ಲಿ ಫಾರ್ಮರ್ ಡೀಟೇಲ್ಸ್ ಆಯ್ತು. ನಂತರ ಆ ಫಾರ್ಮರ್ ನ ಪ್ಲೇಸ್ ಆಫ್ ರೆಸಿಡೆನ್ಸ್, ಇದು ಕಂಪ್ಲೀಟ್ ಕಂಟಿನ್ಯೂ ಫಾರ್ಮ್ ಇರುತ್ತೆ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪಾರ್ಟ್ ಬೈ ಪಾರ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ನಾನೀಗ ಪ್ಲೇಸ್ ಆಫ್ ರೆಸಿಡೆನ್ಸ್ ಸೆಕ್ಷನ್ ಬಂದಿದ್ದೀನಿ. ಇಲ್ಲಿ ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಹೋಬಳಿ ಮತ್ತೆ ಯಾವ ವಿಲೇಜ್ ಅಂತ ಕೊಟ್ಟು ಮತ್ತೆ ನಿಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನ ಅಂದ್ರೆ ಫಾರ್ಮರ್ ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಇದು ಎಂಟರ್ ಆದ್ಮೇಲೆ ಯಾವಾಗ್ಲೂ ಫ್ರೂಟ್ಸ್ ಐಡಿ, ಈ ಜಿಲ್ಲೆ, ಈ ತಾಲೂಕು, ಈ ವಿಲೇಜ್ ಏನ್ ಕೊಟ್ಟಿದ್ದೀರಾ ಆ ಫ್ರೂಟ್ಸ್ ಐಡಿನೂ ಸಹ ಈ ವಿಲೇಜ್ ಸಂಬಂಧಪಟ್ಟಂಗೆ ನಿಮಗೆ ಕ್ರಿಯೇಟ್ ಆಗಿರುತ್ತೆ. ಒಂದ್ ನೆನ್ಪಿಟ್ಕೊಳ್ಳಿ, ನಾನು ಇವಾಗ್ಲೇ ನಿಮಗೆ ಇಶ್ಯೂನು ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಒಬ್ಬ ಫಾರ್ಮರ್ದು ಫ್ರೂಟ್ಸ್ ಐಡಿ ಒಂದ್ ಜಿಲ್ಲೆಯಲ್ಲಿ ಇದ್ಬಿಟ್ಟು ಆತನ ಜಮೀನು ಮತ್ತೊಂದು ಯಾವ್ದೋ ಜಿಲ್ಲೆಯಲ್ಲಿ ಇರ್ತವೆ. ಅಥವಾ ಫಾರ್ ಎಕ್ಸಾಂಪಲ್ ನಾನು ಈಗೇನ್ ದಾವಣಗೆರೆ ತಗೊಂಡ್ ಮಾಡ್ತಾ ಇದ್ದೀನಿ, ದಾವಣಗೆರೆನಲ್ಲೂ ಸಹ ಸ್ವಲ್ಪ ಜಮೀನ್ ಇದೆ. ಇನ್ನೊಂದು ಯಾವ್ದೋ ಚಿತ್ರದುರ್ಗ, ಬಳ್ಳಾರಿ, ಯಾದಗಿರಿ, ಕೊಪ್ಪಳ ಈ ಕಡೆ ಸೈಡ್ ಇನ್ನೊಂದು ಯಾವ್ದೋ ಒಂದು ಅಲ್ಲೊಂದು ಯಾವ್ದೋ ಹಳ್ಳಿನಲ್ಲಿ ಒಂದು ಫಾರ್ಮರ್ ಲ್ಯಾಂಡ್ ಇತ್ತು ಅಂತ ಹೇಳಿದ್ರೆ ಎರಡನ್ನೂ ನೀವು ಇಲ್ಲಿ ಆಡ್ ಮಾಡ್ಬೇಕಾಗುತ್ತೆ ಲ್ಯಾಂಡ್ ಡೀಟೇಲ್ಸ್ ಅಲ್ಲಿ. ಬಟ್ ಕ್ರಾಪ್ ಇನ್ಸೂರೆನ್ಸ್ ಮಾಡ್ಬೇಕಾದ್ರೆ, ಕ್ರಾಪ್ ಇನ್ಸೂರೆನ್ಸ್ ಕಟ್ಟಬೇಕಾದ್ರೆ ಯಾವ ವಿಲೇಜ್ ಆ ವಿಲೇಜ್ ಅನ್ನ ತಗೊಂಡು ನೀವು ಮಾಡ್ಬೇಕಾಗುತ್ತೆ. ಅಲ್ಲಿ ನೀವು ಫ್ರೂಟ್ಸ್ ಐಡಿ ಕ್ಯಾಪ್ಚರ್ ಮಾಡ್ಬೇಕು ಹೋದಾಗ ಯಾವ ಜಿಲ್ಲೆಗೆ ಫ್ರೂಟ್ಸ್ ಐಡಿ ಕ್ರಿಯೇಟ್ ಮಾಡಿದಿರೋ ಆ ಜಿಲ್ಲೆ ಡಾಟಾ ತಗೋಬೇಕು. ಲ್ಯಾಂಡ್ ಡೀಟೇಲ್ಸ್ ಬಂದ್ಬಿಟ್ಟು ಯಾವ ಜಿಲ್ಲೆ ಲ್ಯಾಂಡ್ ಓನರ್ ಇರ್ತದೆ ಆ ಜಿಲ್ಲೆದು ಲ್ಯಾಂಡ್ ಡೀಟೇಲ್ಸ್ ಅನ್ನ ನೀವು ಕೊಡ್ಬೇಕಾಗುತ್ತೆ. ತುಂಬಾ ಜನ ಕ್ರಾಪ್ ಇನ್ಸೂರೆನ್ಸ್ ಅಲ್ಲಿ ಈ ಕನ್ಫ್ಯೂಷನ್ಸ್ ಇದೆ ಇವಾಗ. ಎಸ್ಪೆಷಲಿ ಈ ಇಯರ್ ಫ್ರೂಟ್ಸ್ ಐಡಿ, FID ಕಂಪಲ್ಸರಿ ಮಾಡಿದ್ದಾರೆ. ಅಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ, ಅದನ್ನ ನೋಡ್ಕೊಂಡು ನೀವು ಕರೆಕ್ಟ್ ಆಗಿ ಮಾಡ್ಬೇಕು. ಫ್ರೂಟ್ ಐಡಿ ಒಂದ್ ಜಿಲ್ಲೆಯಲ್ಲಿದ್ದು ಲ್ಯಾಂಡ್ ಯಾವ್ದೋ ಬೇರೆ ಜಿಲ್ಲೆ ಅದಕ್ಕೆ ಆಡ್ ಮಾಡ್ತಿದಾರ ಅಂತ ಹೇಳಿದ್ರೆ ನೀಟಾಗಿ ಆಡ್ ಮಾಡ್ಬೇಕು. ಕ್ರಾಪ್ ಇನ್ಸೂರೆನ್ಸ್ ಕಟ್ಟಬೇಕಾದ್ರೆ ಕೇರ್ಫುಲ್ ಆಗಿ ಕ್ರಾಪ್ ಇನ್ಸೂರೆನ್ಸ್ ಗೆ ಅಪ್ಲೈ ಮಾಡ್ಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ನಾನು ಇವಾಗಲೇ ಲ್ಯಾಂಡ್ ಸ್ಟೇಟಸ್ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ವಿತ್ ಲ್ಯಾಂಡ್, ವಿತೌಟ್ ಲ್ಯಾಂಡೆಡ್. ಫಾರ್ ಎಕ್ಸಾಂಪಲ್, ಲೇಬರ್ ಇರ್ತಾರೆ, ಫಾರ್ಮರ್ ಲೇಬರ್ ಅಂತ ಕರಿತೀವಿ, ರೈತ ಕಾರ್ಮಿಕ ಅಂತ ಕರಿತೀವಿ. ಅವನಿಗೆ ಲ್ಯಾಂಡ್ ಇರಲ್ಲ ಬಟ್ ಕೆಲಸ ಮಾಡ್ತಾ ಇರ್ತಾನೆ, ರೈತಾಪಿ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅವ್ನ್ ಯಾವ್ದೇ ರೀತಿ ಲ್ಯಾಂಡ್ ಇರಲ್ಲ ಅಂದಾಗೂ ಸಹ ನೀವು ಫ್ರೂಟ್ಸ್ ಐಡಿ ಅವರೊಂದಿಗೆ ಕ್ರಿಯೇಟ್ ಮಾಡಿ ವಿತೌಟ್ ಲ್ಯಾಂಡ್ ಅಂತ ಕೊಡಬಹುದು. ನಾನು ಇಲ್ಲಿ ವಿತೌಟ್ ಲ್ಯಾಂಡ್ ಅಂತ ಕೊಡ್ತಾ ಇದ್ದೀನಿ. ವಿತ್ ಲ್ಯಾಂಡ್ ಕ್ಲಿಕ್ ಮಾಡಿದ್ರು, ವಿತೌಟ್ ಲ್ಯಾಂಡ್ ಕ್ಲಿಕ್ ಮಾಡಿದ್ರು ಇಲ್ಲೇ ನಿಮಗೆ ಲ್ಯಾಂಡ್ ಡೀಟೇಲ್ಸ್ ಕೇಳಲ್ಲ. ಒನ್ಸ್ ಇದು ಅಪ್ರೂವಲ್ ಆದ್ಮೇಲೆ ಲ್ಯಾಂಡ್ ಡೀಟೇಲ್ಸ್ ಆಫ್ಟರ್ ಅಪ್ರೂವಲ್ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಪ್ರೂವಿಂಗ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಇದೆಯೋ, ಹಾರ್ಟಿಕಲ್ಚರ್ ಇದೆಯೋ, ಸಿರಿಕಲ್ಚರ್ ಇದೆಯೋ, ಮೂರು ಇರುತ್ತೆ. ಅವ್ರದ್ದು ಆಲ್ರೆಡಿ ಜಮೀನ್ ಇದ್ಬಿಟ್ಟು ಆತನ ತೋಟಗಾರಿಕೆ ರಿಲೇಟೆಡ್ ಬೆಳೆ ಇತ್ತು ಅಂತ ಹೇಳಿದ್ರೆ ಹಾರ್ಟಿಕಲ್ಚರ್ ಕೊಡಿ. ಓಕೆ, ಈ ಬೇಳೆ, ಈ ನವಣೆ, ಈ ತರ ಭತ್ತ ಇವೆಲ್ಲ ಇದ್ದಾಗ ಅಗ್ರಿಕಲ್ಚರ್ ಬರುತ್ತೆ. ಇವನ್ ರೇಷ್ಮೆ ಏನಾರ ಬೆಳೀತಾ ಇದ್ದಾನೆ ಆ ರೈತ ಅಂತ ಹೇಳಿದ್ರೆ ಸಿರಿಕಲ್ಚರ್ ಅಲ್ಲಿ ಹೋಗಿ ಸಿರಿಕಲ್ಚರ್ದು ಡಿಪಾರ್ಟ್ಮೆಂಟ್ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಅದರ್ ಡೀಟೇಲ್ಸ್ ಅನ್ನ ಇಲ್ಲಿ ಕೊಡ್ತಾ ಇದ್ದೀನಿ. ಅದರ್ ಡೀಟೇಲ್ಸ್ ಬಂದ್ಬಿಟ್ಟು ಕ್ಯಾಸ್ಟ್ ಕ್ಲಿಕ್ ಮಾಡ್ಬೇಕಾಗುತ್ತೆ. ಆ ಕ್ಯಾಸ್ಟ್ ನಾನು ಕೊಡ್ತಾ ಇದ್ದೀನಿ. ಕ್ಯಾಸ್ಟ್ ಆದ್ಮೇಲೆ ಫಾರ್ಮರ್ ಟೈಪ್ ಸ್ಮಾಲ್, ಬಿಗ್ ಆರ್ ಮಾರ್ಜಿನಬಲ್ ಎಷ್ಟಿದೆ ಜಮೀನ್ ಕೇಳ್ಕೊಂಡು ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸ್ಪೆಷಲ್ ಅಂದ್ರೆ ಫಿಸಿಕಲ್ ಚಾಲೆಂಜ್ ಅಂತ ಕೇಳುತ್ತೆ. ನೋ, ಎಸ್ ಇದ್ರೆ ಎಸ್ ಕೊಡ್ಬೇಕು, ನೋ ಇದ್ರೆ ನೋ ಕೊಡ್ಬೇಕು. ಮೈನಾರಿಟೀಸ್ ಅಂತ ಕೇಳುತ್ತೆ. ಇವನ್ ಅದೇನಾರ ಅಲ್ಪಸಂಖ್ಯಾತ ಇತ್ತು ಅಂತ ಹೇಳಿದ್ರೆ ಅಂದ್ರೆ ಜೈನ್, ಕ್ರಿಶ್ಚಿಯನ್, ಮುಸ್ಲಿಂ ಈ ತರ ಏನಾದ್ರು ಕಮ್ಯುನಿಟಿ ಫಾರ್ಮರ್ ಆಗಿದ್ರೆ ಅವ್ರಿಗೆ ಎಸ್ ಆರ್ ನೋ ಕೊಡ್ಬೇಕಾಗುತ್ತೆ. ಎಸ್ ಅಂತ ಇದ್ರೆ ಎಸ್ ಕೊಡ್ಬೇಕು, ನೋ ಇದ್ರೆ ನೋ ಕೊಡ್ಬೇಕಾಗುತ್ತೆ. ಎಸ್ ಅಂತ ಕೊಟ್ಟ ತಕ್ಷಣ ನೀವು ಯಾವ ಕಮ್ಯುನಿಟಿ ಸೇರ್ತಾರೆ
ಮುಸ್ಲಿಮ್ಸ್ ಇರ್ತಾರೋ, ಜೈನ್ಸ್ ಇರ್ತಾರೋ, ಕ್ರಿಶ್ಚಿಯನ್ಸ್ ಇರ್ತಾರೋ, ಯಾವ್ದಿದೆ ನೋಡ್ಕೊಂಡು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್. ನಾವೇನ್ ಹೇಳಿದೀವಿ ಇಲ್ಲಿ, ಕ್ಯಾಸ್ಟ್ OBC ಹೇಳಿದೀವಿ, ಮೈನಾರಿಟಿ ಅಂತ ಹೇಳಿದೀವಿ, ಇವೆಲ್ಲ ಹೇಳಿದೀನಿ ನಾನು ಡಿಫ್ರೆನ್ಸಸ್. ಅವು ಹೇಳಿದಾಗ ಹೌದು ಅಲ್ಲೋ ಅಂತ ಕನ್ಫರ್ಮೇಶನ್ ಆಗ್ಬೇಕು ಅಂತ ಹೇಳಿದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ನೀವು ಇಲ್ಲಿ ಆಡ್ ಮಾಡ್ಬೇಕಾಗುತ್ತೆ. ಜಸ್ಟ್ ನೀವು RD ನಂಬರ್ ಒಂದು ಎಂಟರ್ ಮಾಡಿದ್ರೆ ಸಾಕು, AJSK ಕಡೆಯಿಂದ ಡೇಟಾ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಓಕೆ, ಇಲ್ಲಿ RD ನಂಬರ್ ಕೊಟ್ಬಿಟ್ಟು ಗೆಟ್ ಕ್ಯಾಸ್ಟ್ ಡೀಟೇಲ್ಸ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಡೀಟೇಲ್ಸ್ ಕೆಳಗಡೆ ಬರುತ್ತೆ. ಓಕೆ, GST ನಂಬರ್ ಏನ್ RD ನಂಬರ್ ಅಂತ ಕರೀತೀವಿ, RD ನಂಬರ್ ತೋರಿಸುತ್ತೆ, ಅಪ್ಲಿಕೆಂಟ್ ನೇಮ್ ತೋರಿಸುತ್ತೆ, ಅವ್ರ ಫಾದರ್ ನೇಮ್ ತೋರಿಸುತ್ತೆ, ಕ್ಯಾಸ್ಟ್ ತೋರಿಸುತ್ತೆ. ಓಕೆ, ರಿಸರ್ವೇಶನ್ ಕ್ಯಾಟಗರಿನೂ ಸಹ ಅದು ತೋರಿಸುತ್ತೆ. ಇದಿಷ್ಟು ತೋರಿಸಿದಾಗೂ ಸಹ ನೀವು ಕೊಟ್ಟಿರೋ ಕ್ಯಾಸ್ಟ್ ಅಲ್ಲಿ ಇರ್ತಕ್ಕಂತ ಫಾರ್ಮರ್ ನೇಮ್ ಆಗಿರ್ಬೋದು ಅಥವಾ ತಂದೆ ನೇಮ್ ಆಗಿರ್ಬೋದು ಮತ್ತೆ ಇಲ್ಲಿ ಮ್ಯಾಚಿಂಗ್ ಕೇಳುತ್ತೆ. ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಈ ಮ್ಯಾಚಿಂಗು ಇಲ್ಲಿ ನೋಡಿ, ಕ್ಯಾಸ್ಟ್ ನೇಮ್ ಬಂದ್ಬಿಟ್ಟು 100% ಇದೆ, ಕ್ಯಾಸ್ಟ್ ಫಾದರ್ ನೇಮ್ ಸ್ಕೋರ್ ಬಂದ್ಬಿಟ್ಟು 20% ಇದೆ. ಆದ್ರೂ ಸಹ ಅದು ತಗೊಳುತ್ತೆ, ಏನ್ ರಿಜೆಕ್ಟ್ ಏನ್ ಮಾಡಲ್ಲ. ಯಾಕೆ ಇದು ನಿಮಗೆ 20% ಬರುತ್ತೆ ಅಂತ ಹೇಳಿದ್ರೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ತಂದೆ ಹೆಸರು ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ಸ್, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ. ಆಧಾರ್ ಅಲ್ಲಿ ನಿಮ್ ತಂದೆ ಅಂದ್ರೆ ಆ ಫಾರ್ಮರ್ ತಂದೆ ಹೆಸರು ಒಂದು ಸ್ಪೆಲ್ಲಿಂಗ್ ಬೇರೆ ಇರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲೇ ಸ್ಪೆಲ್ಲಿಂಗ್ ಚೇಂಜ್ ಇರುತ್ತೆ. ಈ ಆಧಾರು ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಗೆ ಸಮ್ ಡಿಫ್ರೆನ್ಸಸ್ ಬಂತು ಅಂತ ಹೇಳಿದ್ರೆ ಸ್ಕೋರ್ ರೇಟ್ಸ್ ನಮಗೆ ಡೌನ್ ಆಗ್ತಾ ಹೋಗುತ್ತೆ. ಓಕೆ, ಹಾಗಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಇರ್ತಕ್ಕಂಥದ್ದು ಮತ್ತೆ ಆ ಫಾರ್ಮರ್ ನ ಆಧಾರ್ ನಂಬರ್ ಅವ್ರ ತಂದೆ ಹೆಸರು ಏನಿರುತ್ತೆ ಎರಡೂ ಸೇಮ್ ಇತ್ತು ಅಂತ ಹೇಳಿದ್ರೆ ಇದು ಸಹ ನಮಗೆ 100% ಆಗುತ್ತೆ. ಇಲ್ಲಿ ಕ್ಯಾಸ್ಟ್ ನೇಮ್ ಸ್ಕೋರ್ 100 ಯಾಕಾಗಿದೆ ಅಂತ ಹೇಳಿದ್ರೆ ಆ ಫಾರ್ಮರ್ ನ ನೇಮು ಮತ್ತೆ ಆ ಕ್ಯಾಸ್ಟ್ ಅಲ್ಲಿ ಇರ್ತಕ್ಕಂಥ ನೇಮು ಎಲ್ಲ ಕರೆಕ್ಟ್ ಮ್ಯಾಚ್ ಆಗಿದೆ. ಬಟ್ ಅವ್ರ ತಂದೆ ನೇಮ್ ಮಾಡ್ಬೇಕಾದ್ರೆ ಮಾತ್ರ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ. ಹಂಗಾಗಿ ಇಲ್ಲಿ ನಿಮಗೆ ಸ್ಕೋರ್ 100 ಬಂದಿಲ್ಲ, ಓನ್ಲಿ 20 ಬಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ, ಮೈನಾರಿಟಿ ಆಗಿದ್ರೆ ನಾವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೋ ಅಂತ ಕೊಟ್ರೆ ಇನ್ನು ಸೆಲೆಕ್ಟ್ ಮಾಡೋ ಮೈನಾರಿಟಿ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಐಡೆಂಟಿಫಿಕೇಶನ್ ಡೀಟೇಲ್ಸ್. ಎಪಿಕ್ ಕಾರ್ಡ್ ಅಂದ್ರೆ ವೋಟರ್ ID ಕಾರ್ಡ್ ಎಸ್ ಆರ್ ನೋ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್, ನೋ ಇದ್ರೆ ನೋ. ರೇಷನ್ ಕಾರ್ಡ್ ಸಹ ಎಸ್ ಇದ್ರೆ ಎಸ್, ನೋ ಇದ್ರೆ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಕಂಪಲ್ಸರಿ ಬ್ಯಾಂಕ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕು, ಅಕ್ಯುರೇಟ್ ಆಗಿ ಎಂಟ್ರಿ ಮಾಡಿ. ಯಾವುದೇ ಕಾರಣಕ್ಕೂ ರೈತನ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ತಪ್ಪಾಗಿ ಇಲ್ಲಿ ನಮೂದು ಮಾಡಬೇಡಿ. ಆದಷ್ಟು ಆಧಾರ್ಗೆ ಆ ರೈತನ ಆಧಾರಿ ಲಿಂಕ್ ಆಗಿರೋ ಅಕೌಂಟ್ ಡೀಟೇಲ್ಸ್ ಅನ್ನೇ ಕೊಟ್ರೆ ತುಂಬಾ ಒಳ್ಳೇದು. ಓಕೆ, ನಾನು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದೀನಿ, ಬ್ಯಾಂಕ್ ಹೆಸರು ಕೊಟ್ಟಿದ್ದೀನಿ, ಡಿಸ್ಟ್ರಿಕ್ಟ್ ಕೊಡ್ತೀನಿ. ಓಕೆ, ಬ್ರಾಂಚ್ ಸೆಲೆಕ್ಟ್ ಮಾಡಿದ್ರೆ IFSC ಕೋಡ್ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಓಕೆ, ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಂಡು IFSC ಕೋಡ್ ಬ್ರಾಂಚ್ಗೂ ಕರೆಕ್ಟ್ ಇದೆಯಾ ನೋಡ್ಕೊಂಡು ಪ್ರೊಸೀಡ್ ಆಗೋದು ತುಂಬಾ ಒಳ್ಳೇದು. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಇಲ್ಲಿ ಸಬ್ಮಿಟ್ ಅಂಡ್ ಸೇವ್ ಅಂತ ಕೊಟ್ಬಿಟ್ಟೆ ನಾನು. ಅದರ್ಸ್ ಎಲ್ಲ ಸಾರಿ, ಇವಾಗ ನಾನು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನನಗೆ ಅಡ್ರೆಸ್ ಪ್ರೂಫ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಕೊಡ್ಬೇಕಾಗುತ್ತೆ. ಅಡ್ರೆಸ್ ಪ್ರೂಫ್ ಡೀಟೇಲ್ಸ್ ನನ್ನ ಆಧಾರ್ ಕೊಡೋದ್ರಿಂದ ಇಲ್ಲಿ ಆಧಾರ್ ಅಂತ ಕೊಟ್ಟಿದ್ದೀನಿ. ಅದೇ ನಾನು ಬೇರೆ ಏನಾದ್ರು ಎಪಿಕ್ ಆತರ ಏನಾದ್ರು ಇತ್ತು ಅಂತ ಹೇಳಿದ್ರೆ ಇಲ್ಲಿ ಡ್ರಾಪ್ ಡೌನ್ ಇರುತ್ತೆ, ಅಲ್ಲಿ ಆಧಾರ್ ಮಾತ್ರ ಇಲ್ಲ, ವೋಟರ್ ID ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ. ಓಕೆ, ಆಧಾರ್ಗೆ ಅದರ್ಸ್ ಅಲ್ಲಿ ಬರ್ತೀವಿ ನಾವು. ಅದರ್ಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಆಧಾರ್ ಡಾಕ್ಯುಮೆಂಟ್ ನೇಮ್ ಬಂದ್ಬಿಟ್ಟು ಆಧಾರ್ ಕೊಡ್ತಾ ಇದ್ದೀನಿ. ಆಸ್ ಪರ್ ಆಧಾರ್ ಆ ಫಾರ್ಮರ್ ಅಡ್ರೆಸ್ ಅನ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಬಂದ್ಬಿಟ್ಟು ಅಪ್ಲೋಡ್ ಫೋಟೋ ಫ್ರಮ್ ಅಂತ ಹೇಳುತ್ತೆ. ಬ್ರೌಸ್ ಅಂಡ್ ಅಪ್ಲೋಡ್ ಇದೆ, ಕಾಪಿ ಪೇಸ್ಟ್ ಫ್ರಮ್ ಎಪಿಕ್ ಇದೆ. ಓಕೆ, ಕಾಪಿ ಫೋಟೋ ಫ್ರಮ್ ರೇಷನ್ ಕಾರ್ಡ್ ಇದೆ. ಓಕೆ, ರೇಷನ್ ಕಾರ್ಡ್ ಫೋಟೋ ಕಾಪಿ ಮಾಡ್ಕೋಬಹುದು, ಎಪಿಕ್ ಕಾಪಿ ಮಾಡ್ಕೋಬಹುದು, ಅಥವಾ ನಾನು ಬ್ರೌಸ್ ಮಾಡಿ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಸಿಯಾಗಿ ಇಲ್ಲಿ ಚೂಸ್ ಫೈಲ್ ಅಂತ ಬರುತ್ತೆ. ಫೈಲ್ ಚೂಸ್ ಮಾಡಬೇಕು. ಸೈಜ್ ಆಫ್ ಫೋಟೋ ಶುಡ್ ಬಿ ಮಿನಿಮಮ್ 20 KB ಅಂಡ್ ಮ್ಯಾಕ್ಸಿಮಮ್ 50 KB. 20 KB ಗಿಂತ ಒಳಗಡೆ ಇರಬಾರ್ದು ನೀವು ಕೊಡೋ ಡಾಕ್ಯುಮೆಂಟ್, ಮತ್ತೆ 50 KB ಗಿಂತ ಜಾಸ್ತಿ ಇರಬಾರ್ದು. ಅರ್ಥ ಆಯ್ತಾ? ಆ ತರ ಕೊಟ್ಬಿಟ್ಟು ಅಪ್ಲೋಡ್ ಕೊಡಿ. ನೀವು ಒನ್ಸ್ ಅಪ್ಲೋಡ್ ಕೊಟ್ಟ ತಕ್ಷಣ ಅದು ಆಧಾರ್ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟೈರ್ ಆಧಾರ್ನ ನಿಮಗೆ ತೋರಿಸುತ್ತೆ. ಇಲ್ಲಿ ಏನು ಅಪ್ಲೋಡ್ ಮಾಡಿದಿರಿ ಸೇಮ್ ಡಾಕ್ಯುಮೆಂಟ್ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಒಂದ್ಸರಿ ಇಲ್ಲಿ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಇಲ್ಲಿ ಶೋ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಅಪ್ಲೋಡಿಂಗ್ ಫಾರ್ಮೆಟ್ ಇಸ್ ಗುಡ್ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ತೋರಿಸಲ್ಲ ಆ ಡಾಕ್ಯುಮೆಂಟ್. ಓಕೆ, ನೆಕ್ಸ್ಟ್ ಇವಾಗ ಏನಾದ್ರೂ ಡೌಟ್ ಇದ್ರೆ ಸೇವ್ ಡ್ರಾಫ್ಟ್ ಮಾಡಿ. ಇನ್ನು ಸಮ್ ಡೀಟೇಲ್ಸ್ ಎಂಟ್ರಿ ಮಾಡೋದಿದ್ರೆ ಡ್ರಾಫ್ಟ್ ಅಲ್ಲಿ ಕೊಡ್ಬೇಕು. ಇಲ್ಲ ಕಂಪ್ಲೀಟ್ ಆಗಿದೆ ಫೈನಲೈಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಇಲ್ಲಿ ಸೇವ್ ಅಂಡ್ ಫಾರ್ವರ್ಡ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಫಾರ್ಮರ್ ನ FID ರಿಜಿಸ್ಟ್ರೇಷನ್ ನಂಬರು ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಸಕ್ಸಸ್ಫುಲಿ ಸೇವ್ಡ್ ಫಾರ್ಮರ್ ರಿಜಿಸ್ಟ್ರೇಷನ್ ಡೀಟೇಲ್ಸ್, ಫಾರ್ಮರ್ ರಿಜಿಸ್ಟ್ರೇಷನ್ ID ಈಸ್ FID ಇಂದ ಹೇಳಿ ಮುಂದ್ಗಡೆ ನಂಬರ್ ಸ್ಟಾರ್ಟ್ ಆಗುತ್ತೆ. ಅದ್ ನಾನು ಇಲ್ಲಿ ಬ್ಲರ್ ಮಾಡಿದ್ದೀನಿ. ಅಂಡ್ ಅವೈಲೇಬಲ್ ವಿತ್ ಅಪ್ರೂವಲ್. ಓಕೆ, ಇದು ಎಲ್ಲಿ ಅಪ್ರೂವಲ್ ಆಗ್ಬೇಕು? FID ರಿಜಿಸ್ಟ್ರೇಷನ್ ಆಗ್ಬಿಡ್ತು, ಈಗ ಅಪ್ರೂವಲ್ ಆಗ್ಬೇಕಲ್ಲ. ನೀವು ಅಪ್ಲೈ ಮಾಡಿರೋ ಪ್ರಕಾರ ನಿಮಗೆ ಅಲ್ಲೇ ಹೇಳುತ್ತೆ ಫೈನಲೈಸ್ ಅಲ್ಲಿ. ಆಫೀಸ್ ಬಂದ್ಬಿಟ್ಟು AAO01 ಅಂತ ಹೇಳ್ಬಿಟ್ಟು ಆಫೀಸರ್ ಕೋಡ್ ಅದು. ಓಕೆ, ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ದಾವಣಗೆರೆ, ತಾಲೂಕ್ ಬಂದ್ಬಿಟ್ಟು ದಾವಣಗೆರೆನಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಹತ್ರ
ಇದು ಅಪ್ರೂವಲ್ ಗೆ ಪೆಂಡಿಂಗ್ ಇದೆ. ನೀವು ತದನಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಆಫ್ಟರ್ 3 ಡೇಸ್ ಅವರೇ ಅಪ್ರೂವಲ್ ಕೊಡ್ತಾರೆ. ತುಂಬಾ ಅರ್ಜೆಂಟ್ ಇತ್ತು ಅಂತ ಹೇಳಿದ್ರೆ ನೀವು ಅಗ್ರಿಕಲ್ಚರ್ ಆಫೀಸರ್ ನ ಮೀಟ್ ಮಾಡ್ಬಿಟ್ಟು ನಾವಿಲ್ಲಿ ಅಪ್ರೂವಲ್ ಅನ್ನ ತಗೋಬಹುದು. ಒನ್ಸ್ ಇದು ಅಪ್ರೂವಲ್ ಆದ್ಮೇಲೆ ಲ್ಯಾಂಡ್ ಡೀಟೇಲ್ಸ್ ಅನ್ನ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ. ಓಕೆ, ಈ ಲ್ಯಾಂಡ್ ಡೀಟೇಲ್ಸ್ ಎಂಟ್ರಿ ಮಾಡಿ ಅಲ್ಲಿ ಲ್ಯಾಂಡ್ ಡೀಟೇಲ್ಸ್ ನೀವು ಎಂಟ್ರಿ ಮಾಡ್ಬೇಕಾರ ಸರ್ವೆ ನಂಬರ್ ಗಳನ್ನ ಎಂಟ್ರಿ ಮಾಡ್ತೀವಿ. ಸರ್ವೆ ನಂಬರ್ ಇಸ ನಂಬರ್ ಎಂಟ್ರಿ ಮಾಡಿ ಜಸ್ಟ್ ಯಾಡ್ ಅಂತ ಕೊಡ್ತೀವಿ. ಅಲ್ಲಿ ವೆಟ್ ಅಂಡ್ ಡ್ರೈ ಅಂತ ಕೇಳುತ್ತೆ, ಅಂದ್ರೆ ನೀರಾವರಿ ಇದೆಯೋ ಅಥವಾ ಡ್ರೈ ಜಮೀನ್ ಅಂತ ಹೇಳ್ಬಿಟ್ಟು, ಡ್ರೈ ಇದ್ರೆ ಡ್ರೈ, ವೆಟ್ ಇದ್ರೆ ವೆಟ್ ಅಂತ ಕೊಟ್ಟು ನೀವು ಓಕೆ ಕೊಟ್ರೆ ಆ ಜಮೀನ್ ಬಂದ್ಬಿಟ್ಟು ಈ ಫಾರ್ಮರ್ ಐಡಿಗೆ ಯಾಡ್ ಆಗುತ್ತೆ, ಲಿಂಕ್ ಆಗುತ್ತೆ. ಆಫ್ಟರ್ ದಟ್ ನೀವು ಕ್ರಾಪ್ ಇನ್ಸೂರೆನ್ಸ್ ಅಪ್ಲೈ ಮಾಡಬಹುದು. ಮತ್ತೆ ಏನ್ ನಾವು 6000 ರುಪೀಸ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರುತ್ತೆ ಫಾರ್ಮರ್ಗೆ, ಅದಕ್ಕೂ ಸಹ ನಾವಿಲ್ಲಿ ಈ KYC ಅನ್ನ ಆಫ್ಟರ್ ದಟ್ ನಾವು ಇದ್ರ ಮುಖಾಂತರ ಮಾಡಬಹುದು. ಓಕೆ, ಈ ರೀತಿ ಕಂಪ್ಲೀಟ್ ಫಾರ್ಮರ್ ಡೀಟೇಲ್ಸ್ ಅನ್ನ ನಾನು ನಿಮಗೆ ಇದು ಕೊಟ್ಟಿದ್ದೀನಿ. ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ವಿತಿನ್ 2 to 3 ಡೇಸ್ ಅಲ್ಲಿ ನಿಮಗೆ ಏನು ಕ್ರಾಪ್ ಇನ್ಸೂರೆನ್ಸ್ ಅಲ್ಲಿ ಆಗ್ತಕ್ಕಂತ ಸಮಸ್ಯೆಗಳು ಏನು, ಅದಕ್ಕೆ ಫ್ರೂಟ್ ID ಮುಖಾಂತರ ಹೇಗೆ ಸೊಲ್ಯೂಷನ್ ಕೊಡ್ತೀವಿ ಅನ್ನೋದನ್ನ ನಿಮಗೆ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನ ನೋಡಿದಕ್ಕೆ ಥ್ಯಾಂಕ್ಸ್. ದಯಮಾಡಿ ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.